ಒಟ್ಟು ಹಾಲು ಅದ್ಭುತವಾದ್ದು, ಅದರಲ್ಲಿ ಔಷಧಿ ಗುಣಗಳಿದೆ ಅಂತ ಹೇಳ್ತೀವಿ. ಆದ್ರೆ ಒಂದು ಮುಖ್ಯವಾಗಿ ನಾವು ಅರ್ಥ ಮಾಡ್ಕೋಬೇಕಾಗಿದ್ದು, ಔಷಧಿ ಗುಣಗಳು ಯಾವಾಗ ಇರುತ್ತೆ ಅಂದ್ರೆ ಅವುಗಳು ಸ್ವಚ್ಛಂದವಾಗಿ ಕಾಡ್ನಲ್ಲಿ ಬಯಲಿನಲ್ಲಿ ಮೇಯ್ದಾಗ. ನೀವು ಮನೇಲಿ ಕಟ್ಟಾಕ್ಬಿಟ್ಟು ಬರೀ ರಾಗಿ ಹುಲ್ಲು ಬೂಸ ಕೊಟ್ಬಿಟ್ಟು ಔಷಧಿ ಬರ್ಲಿ ಅಂದ್ರೆ ಬರೋಲ್ಲ. ಸರ್ ಇವು ಮಲೆನಾಡಲ್ಲಿ ಓಡಾಡೋಕೋಸ್ಕರ ನೀವು ಮಲೆನಾಡ್ ಗಿಡ್ಡ ಅಂತ. ಹೌದು, ಮಲೆನಾಡಿನಲ್ಲಿ ಓಡಾಡೋದು. ಹೌದು ಖಂಡಿತವಲ್ಲ. ನೀವು ನೋಡಿದ್ರೆ ಅವುಗಳ ಗೊರಸು ಕೂಡ ತುಂಬಾ ಸಣ್ಣದಾಗಿ ಪಾಯಿಂಟೆಡ್ ಆಗಿರುತ್ತೆ, ಜಾಸ್ತಿ ಗ್ರಿಪ್ ಚೆನ್ನಾಗಿರುತ್ತೆ. ಮತ್ತೆ ಹೈಟ್ ಕಡಿಮೆ ಇರೋದ್ರಿಂದ ಇವರು ನಿಮಗೆ ಬೆಟ್ಟಗುಡ್ಡಗಳ ಮೇಲೆ ನಡೆದಾಡಕ್ಕೆ ಓಡಾಡಕ್ಕೆ ಅವುಗಳ ಹೈಟ್ ತುಂಬಾ ಸಹಾಯಕರವಾಗಿರುತ್ತೆ. ಎತ್ತರ ಇದ್ರೆ ಬ್ಯಾಲೆನ್ಸ್ ತಪ್ಪು ಸನ್ನಿವೇಶಗಳು ಜಾಸ್ತಿ. ನನ್ನ ಅನುಭವದಲ್ಲಿ, ಅದು ಸರಿ ತಪ್ಪು ಅಂತ ನಾನು ಹೇಳಲ್ಲ, ನನ್ನ ಅನುಭವದಲ್ಲಿ ನಾಟಿ ಹಸುಗಳನ್ನ ಸ್ವಚ್ಛಂದವಾಗಿ ಮೇಯಕ್ಕೆ ಬಿಟ್ಟು ರೆಗ್ಯುಲರ್ ಆಗಿ ಸ್ನಾನ ಮಾಡಿಸ್ಲಿಲ್ಲ ಅಂದ್ರೆ ಅವುಗಳ ದೇಹದಲ್ಲಿ ಒಂದು ನ್ಯಾಚುರಲ್ ಆಗಿ ಕೆಲವು ಜಿಡ್ಡಿನ ಅಂಶಗಳು ಬರುತ್ತೆ, ಉತ್ಪತ್ತಿ ಆಗುತ್ತೆ. ಅದು ಒಂದು ನ್ಯಾಚುರಲ್ ಪೆಸ್ಟ್ ರೆಪ್ಲೆಂಟ್ ಅಂತೀವಿ, ಅಂದ್ರೆ ಕೀಟಗಳನ್ನ ನಿರೋಧಿಸಕ್ಕಂತ ಗುಣ ಇರುತ್ತೆ. ಆದ್ರೆ ಸಾಮಾನ್ಯವಾಗಿ ನಾವೇನ್ ಮಾಡ್ತೀವಿ, ಅದನ್ನ ನಾನೇ ಚೆನ್ನಾಗಿ ಬುದ್ಧಿವಂತ, ನಾನೇ ಚೆನ್ನಾಗಿ ಕ್ಲೀನ್ ಆಗಿ ಇಟ್ಕೊಳ್ತೀನಿ ಅನ್ನೋ ದೃಷ್ಟಿಯಿಂದ ಸೋಪು ಗಿಪ್ಪು ಹಾಕಿ ಚೆನ್ನಾಗಿ ತೊಳೆದ್ಬಿಡ್ತೀವಿ. ಆದಾಗ ಏನು ಆ ದೇಹ ಉತ್ಪತ್ತಿ ಮಾಡುತ್ತೆ, ಆ ಜಿಡ್ಡಿನ ಅಂಶ ಆ ಹುಳುಗಳನ್ನ ಓಡಿಸ್ಕೊಳಕ್ಕೆ ಅದು ಹೊಟ್ಟೋಗುತ್ತೆ. ಅದಲ್ಲದೆ ಇವುಗಳು ಎಷ್ಟು ಎಕ್ಸ್ಪರ್ಟ್ ಆಗಿರ್ತಾರೆ ಅಂದ್ರೆ ಬರೀ ಚರ್ಮನ ಅಲ್ಲಾಡಿಸಿ ಓಡಿಸೋ ತರನು ಇರ್ತಾರೆ. ನೀವು ಅಬ್ಸರ್ವ್ ಮಾಡಿದ್ರೆ ಬರೀ ಹಿಂಗ್ ಮುಟ್ಟಿದ್ರೆ ನೋಡ್ರಿ ಆ ಚರ್ಮನೇ ವೈಬ್ರೇಟ್ ಮಾಡಿ ಅದು ಅವರು ಓಡಿಸ್ಕೊಳ್ಳೋದು ಇರುತ್ತೆ. ಅದಲ್ಲದೆ ಬಾಲ ಇದ್ದೇ ಇರುತ್ತೆ. ನೀವು ಕರೆಕ್ಟ್ ಆಗಿ ಇದ್ರೆ ಬಾಲ ನೆಲಕ್ಕೆ ಟಚ್ ಆಗ್ತಾ ಇರುತ್ತೆ. ಸೊ ಆಲ್ಮೋಸ್ಟ್ ನಿಮ್ಗೆ ಪೂರಾ ನೊಣ ಓಡಿಸ್ಕೊಳ್ಳೋಕೆ ಅನುಕೂಲವಾಗಿರುತ್ತೆ. ಸೊ ಇದು ಮಲೆನಾಡು ಗಿಡದ ಒಂದು ವೈಶಿಷ್ಟ್ಯತೆ. ಸರಿ, ಜೀವಿತಾವಧಿ ಎಷ್ಟು ದಿವಸಗಳು? ಇದು ಒಂದು ತುಂಬಾ ಇಂಪಾರ್ಟೆಂಟ್ ಕ್ವಶನ್, ಆದ್ರೆ ಉತ್ತರ ತುಂಬಾ ಕಷ್ಟವಾದ್ದು. ಏನು ಅಂತಂದ್ರೆ ನಾನು ಇದಲ್ದೆ ಇನ್ನೊಂದು ಕೆಲಸ ಮಾಡ್ತೀನಿ, ಅದು ಹಾವು ಹಿಡಿಯೋದು. ಸೊ ಅವಾಗ ಎಲ್ಲರೂ ಕೇಳ್ತಾರೆ ಹಾವು ಎಷ್ಟು ವರ್ಷ ಬದುಕತ್ತೆ ಅಂತ. ಅದಕ್ಕೆ ನಾನು ಹೇಳ್ತೀನಿ, ಮನುಷ್ಯನ ಕಣ್ಣಿಗೆ ಬೀಳೋ ತನಕ ಅದ್ರ ಆಯಸ್ಸು ಅಂತ. ಅಂದ್ರೆ ಇಷ್ಟುದ್ದ ಇದ್ರು ಹೊಡೆದಾಕ್ತಾರೆ, ಇಷ್ಟುದ್ದ ಇದ್ರು ಹೊಡೆದಾಕ್ತಾರೆ ಅಂತಂದ್ರೆ ಅದು ಹಾವು ಒಂದೇ ಕೊಲ್ಲೋದೇ ನಮ್ಮ ದೃಷ್ಟಿಯಲ್ಲಿ ಇರೋದ್ರಿಂದ ಅದು ಎಷ್ಟು ವರ್ಷ ಬದುಕುತ್ತೆ ಅಂತ ನೋಡಿ ಅದ್ರ ಬಗ್ಗೆ ದಾಖಲೆ ಮಾಡೋರೆಲ್ಲ ಇಲ್ಲ. ಹಾಗೇನೆ ಮಲೆನಾಡು ಗಿಡದಲ್ಲೂ ದಾಖಲೆಗಳಿರೋದು ಕಡಿಮೆ ನಮ್ಮಲ್ಲಿ. ಸೊ ಸಾಮಾನ್ಯವಾಗಿ ಅಂದ್ರೆ ಜನರಲ್ ಆಗಿ ಎಲ್ಲರೂ ಹೇಳೋ ಪ್ರಕಾರ 10 ರಿಂದ 15 ವರ್ಷ ಅಂತೀವಿ. ಆದರೆ ನಮ್ಮ ಒಂದು ದೇವಸ್ಥಾನ ಮಠದಲ್ಲಿ ಒಂದು ಗೋವಿದ್ದಿದ್ದು 36 ವರ್ಷ ಬದುಕಿದ್ದು 32 ಕರುಗಳನ್ನು ಹಾಕಿದೆ. ಹಾಗೆ ನಮ್ಮಲ್ಲೇ ಹೇಳೋದ್ರೆ ನಮ್ಮಲ್ಲೇ 13, 14, 15 ಆರಾಮಾಗಿ ಇದ್ದಾರೆ. ಅಂದ್ರೆ ಅವ್ರಿಗೇನು ವಯಸ್ಸಾಗಿದೆ ಅಂತಾನೆ ಅನ್ಸೋದೇ ಇಲ್ಲ. ಸೊ ಹಾಗೆ ನನ್ನ ಸ್ವಂತ ಅನುಭವದಲ್ಲಿ ಹೇಳೋದಾದ್ರೆ 20 ರಿಂದ 25 ವರ್ಷ ಆರಾಮಾಗಿರುತ್ತೆ. ಸರ್ ಅದು ಎಷ್ಟು ಕರ ಇರ್ಬೋದು? 20 ಸಾಮಾನ್ಯವಾಗಿ ಮೊದಲನೇ ಕರು ನಿಮಗೆ 3 ರಿಂದ 4 ವರ್ಷ ಅನ್ಬಿಟ್ಟು ಆಮೇಲೆ ಪ್ರತಿ ಒಂದೊಂದು ವರ್ಷಕ್ಕೊಂದೊಂದು. ಇದಕ್ಕೆ ಇನ್ನೂ ಒಂದು ಅದ್ಭುತವಾದ ಹೆಸರೇನ್ರ ವರ್ಷಗಂಧಿ ಅಂತ ಕರೀತಾರೆ. ವರ್ಷಗಂಧಿ ಅಂದ್ರೆ ಪ್ರತಿ ವರ್ಷಕ್ಕೆ ಒಂದೊಂದು ಕರು ಹಾಕುತ್ತೆ. ಸೊ ಅಲ್ಲಿಗೆ ನೀವು ಲೆಕ್ಕ ಹಾಕೊಳ್ಳಿ, ಇವಾಗ 25 ವರ್ಷ ಬದುಕ್ತು, 4ನೇ ವರ್ಷಕ್ಕೆ ಅದು ಕರು ಹಾಕಕ್ ಶುರು ಮಾಡ್ತು ಅಂದ್ರೆ 21 ಕರು ಹಾಕ್ತದು. 21 ಕರು. ಸರ್ ಇನ್ಕಮ್ ಇದೆಯಾ ಸರ್ ಇದರಿಂದ? ಇನ್ಕಮ್ ಯಾವ ತರ ಅನ್ನೋದು ಮುಖ್ಯವಾದ್ದು. ಇವಾಗ ಒಂದು ಹಸುವಿನಿಂದ ಆದಾಯ ಮಾಡಬೇಕು ಅಂದಾಗ ನೀವು ಹಸುವನ್ನ ಒಂದು ಸ್ವಲ್ಪ ಎಕ್ಸ್ಪ್ಲಾಯ್ಟ್ ಅಂತಾನೆ ಮಾಡಬೇಕಾಗುತ್ತೆ. ಅದು ತಪ್ಪು, ಆದ್ರೆ ಅದೇ ರೀತಿ ಇದೆ. ಯಾಕಂದ್ರೆ ನಾವು ಇರೋ ಜಾಗದ ಮೇಲೆ ಡಿಪೆಂಡ್ ಆಗುತ್ತೆ. ಇವಾಗ ಮಲೆನಾಡಿನಲ್ಲಿ ಏನಂದ್ರೆ ಎಕ್ಸ್ಪ್ಲಾಯ್ಟ್ ಮಾಡಬೇಕಾಗಲ್ಲ. ಅವರು ಮುಖ್ಯವಾಗಿ ಹೆಚ್ಚಿಗೆ ಜನ ಸಾಕೋದು ಗೊಬ್ಬರಕ್ಕಾಗಿ, ಅಡಿಕೆ ತೋಟ ಗೊಬ್ಬರಕ್ಕಾಗಿ. ಏನ್ ಮಾಡ್ತಾರೆ, ಕೊಟ್ಟಿಗೆನಲ್ಲಿ ಸೊಪ್ಪು ಹಾಕ್ತಾರೆ, ಸಾಯಂಕಾಲ ಆದ್ರೆ ಬರುತ್ತೆ, ಕಟ್ ಹಾಕ್ತಾರೆ, ಮೊಸರೆ ನೀರು ಒಂದ್ ಸ್ವಲ್ಪ ಹುಲ್ಲು ಹಾಕ್ತಾರೆ, ಮೇಯ್ಕೊಂಡಲ್ಲೆಲ್ಲ ಸಗಣಿ, ಕಾಡಿಂದ ಮೇಯ್ಕೊಂಡ್ ಸಗಣಿ ಎಲ್ಲ ಹಾಕ್ತಾರೆ. ಆಮೇಲೆ ಬೆಳಗಾಗೆದ್ದು ಏನೋ ಒಂದ್ ಕುಡ್ತೆ ಹಾಲು ಅಂತಾರೆ ಕಡೆ, 1-2 ಕುಡ್ತೆ ಹಾಲು ಕರ್ಕೊಡ್ತಾರೆ. ಮನೆಗೆ ಏನ್ ಬೇಕೋ ಕಾಫಿ ಗೀಫಿಗೆ ಮೊಸರಿಗೆ ಅಂತ. ಆಮೇಲೆ ಬೆಳಗಾಗೆದ್ದು ಬಾಗಿಲು ತೆಗೆದು ಬಿಡ್ತಾರೆ, ಸೀದಾ ಕಾಡಿಗೆ ಹೊಟ್ಟೋಗುತ್ತೆ. ಸೊ ಅಲ್ಲಿ ನೀವು ಮೇವಾಗಿ ಏನು ಶ್ರಮ ಪಡ್ಬೇಕಾಗಿಲ್ಲ. ಮಲೆನಾಡು ಕಡೆ ಎಲ್ಲ ಮೇವು ಇರುತ್ತೆ ಸರ್. ಹಾ, ಆದ್ರೆ ಇಲ್ಲಿ ಏನಾಗುತ್ತೆ ಅಂದ್ರೆ ಇಲ್ಲಿ ಮತ್ತೆ ಅವ್ರಿಗೆ ಬಂದಿದ್ದಷ್ಟು ಸಗಣಿನೂ ಆದಾಯ. ಅಂದ್ರೆ ಹುಲ್ಲು ನೀವು ಬಂಡವಾಳ ಹಾಕ್ತಾ ಇರೋದ್ರಿಂದ ನಿಮಗೆ ಬಂದಿದ್ ಲಾಭವೇ. ಆದ್ರೆ ಇಲ್ಲಿ ಇವಾಗ ನಾನು ಬೆಂಗಳೂರಿನಲ್ಲಿ ಸಾಕ್ತಾ ಇದ್ದೀನಿ, ನನಗೆ ಒಂದು ದಿನಕ್ಕೆ ಕಮ್ಮಿ ಅಂದ್ರೂ 1 kg ಒಂದು ಹುಲ್ಲು ತಗೊಳ್ತೀನಿ ಅಂದ್ರೆ, ಇವತ್ತು ಸೈಲೇಜು ಜೋಳನ ತಗೊಳ್ತೀನಿ ಅಂದ್ರೆ 8 ರಿಂದ 10 ರೂಪಾಯಿ ಇದೆ. ಸೊ 10 ರೂಪಾಯಿ ಕೊಡೋದಿದ್ರೆ ಒಂದು ಹಸು 10 ರೂಪಾಯಿದು ಒಂದು 10 kg ತಿನ್ನುತ್ತೆ ಅಂತಂದ್ರೆ ಅಲ್ಲಿಗೆ 100 ರೂಪಾಯಿ ಆಗೋಯ್ತು. ಆಮೇಲೆ ಒಂದು ಹಸು ಒಣಮೇವು ಹಾಕ್ಬೇಕು. ಒಣಮೇವು ಇವತ್ತು 18 ರಿಂದ 20 ರೂಪಾಯಿ ಬೀಳುತ್ತೆ. ಅದು ಒಂದು 5 kg ಹಾಕ್ತೀನಿ ಅಂದ್ರೆ ಅದೊಂದು 100 ರೂಪಾಯಿ ಬಿತ್ತು. ಅಂದ್ರೆ ದಿನಕ್ಕೆ ಬರೀ ಊಟದ ಖರ್ಚು 200 ರೂಪಾಯಿ ಬಿತ್ತು. ಮತ್ತೆ ನಾವು ಸಾಕಕ್ಕೆ ಕೊಟ್ಟಿಗೆ ಅದೆಲ್ಲ ಖರ್ಚು ಲೆಕ್ಕ ಹಾಕಿದ್ರೆ ಅದು ಇನ್ನೊಂದು 100 ರೂಪಾಯಿ ಹಾಕೊಳ್ಳೋಣ. ಬೆಂಗಳೂರಿನಲ್ಲಿ, ನಾನು ಬೆಂಗಳೂರು ವಿಚಾರ ಮಾತಾಡ್ತಾ ಇರೋವಾಗ
ಸೊ ಅವಾಗ ಏನಾಯ್ತು, ಒಂದು ಹಸುಗ್ 300 ರೂಪಾಯಿ ಬಿದ್ದುಬಿಡ್ತು. ಸರಿ, ಅದು ಇಡೀ ತಿಂಗಳೆಲ್ಲ ಹಾಕಿದ್ರು ಏನ್ ಒಂದ್ ಟ್ರ್ಯಾಕ್ಟರ್ ಲೋಡ್ ಸಗಣಿ ಹಾಕಲ್ಲ. ಆದ್ರಿಂದ ನಾವು 7 ರಿಂದ 9 ಸಾವಿರ ರೂಪಾಯಿ ಖರ್ಚು ಮಾಡಿದ್ರು ಅದ್ ಹಾಕೋ ಸಗಣಿ, ಒಂದು ಟ್ರ್ಯಾಕ್ಟರ್ ಸಗಣಿ ಇವತ್ತು ಬೆಂಗಳೂರಿನಲ್ಲಿ ಕೊಂಡ್ಕೊಳ್ಳೋ ಬೆಲೆ 1,500,000. ನಾನು 9,000 ಖರ್ಚು ಮಾಡಿ 1,500 ಗೊಬ್ಬರ ತಗೊಳ್ಳೋದು ಲಾಸ್. ಅದೇ ಮಲ್ನಾಡ್ನಲ್ಲಾದ್ರೆ ನಾನು ಮೇಯಕ್ ಬಿಡ್ತೀನಿ, ನಾನೇನು ಖರ್ಚು ಮಾಡಲ್ಲ. ಅದ್ ಬಂದಿದ್ದು ಹಾಕಿದಷ್ಟು 1,500,000 ನಂಗೆ ಲಾಭವೇ. ಒಂದು ಲೋಡ್ ಸಗಣಿ ಬಂದ್ರೆ 1,500,000 ನಂಗೆ ಲಾಭವೇ. ಸೊ ಎಲ್ಲಿ ಸಾಕ್ತೀರಾ ಅನ್ನೋದ್ರ ಮೇಲೆ ಅದು ಲಾಭ ನಷ್ಟ ವ್ಯತ್ಯಾಸವಾಗುತ್ತೆ. ಆದ್ರೆ ನಾವು ಮಾಡ್ತಾ ಇರೋದ್ರಲ್ಲಿ ನಾವು ಲಾಭದ ಬಗ್ಗೆ ಯೋಚನೆನೇ ಮಾಡಿಲ್ಲ. ಯಾಕಂದ್ರೆ ನಮ್ದು ತಳಿ ಅಭಿವೃದ್ಧಿ ಅಂತ ನಾನು ಹೇಳಿದ್ನಲ್ಲ. ಹೇಗೆ 4 ಲಕ್ಷ ಇದ್ದಿದ್ದು ಇವತ್ತು ನನ್ನ ಅಂದಾಜು ಒಂದು 25-30 ಸಾವಿರ ಇರ್ಬೋದು. ಅದನ್ನ ನಾವು ಸೆಲೆಕ್ಟಿವ್ ಬ್ರೀಡಿಂಗ್ ಮಾಡಿ, ಅಂದ್ರೆ ನೀವು ಹೇಳ್ದಂಗೆ ಯಾವುದೇ ಕಾರಣಕ್ಕೂ ಅಪ್ಪ ಮಗಳಿಗೆ ಸಿಗ್ಬಾರ್ದು, ಅಣ್ಣ ತಂಗಿಗೆ ಸಿಗ್ಬಾರ್ದು, ಈ ತರ ಮಾಡಿ ನೀವೇ ನೋಡಿದ ಹಾಗೆ ಸಪ್ರೇಟ್ ಎನ್ಕ್ಲೋಜರು. ಇಲ್ಲಿ ನಂದಿವನದಲ್ಲೂ ಯಾವುದೇ ಗಂಡು ಯಾವುದೇ ಕಾರಣಕ್ಕೂ ಅದ್ರ ಅಕ್ಕ ತಂಗಿಗೆ ಸಿಗ್ಬಾರದು. ಆ ತರ ನೋಡ್ಕೊಂಡು ನಾವು ಮತ್ತೆ ಅದೇ ವರ್ಣಗಳು ಕೂಡ ಬಣ್ಣಗಳು, ಇವಾಗ ಬಿಳಿ ಕರುಗಳಿದ್ರೆ ಅದಕ್ಕೆ ಬಿಳಿ ಹೋರಿನೇ, ಕಪ್ಪು ಕರುಗಳಿದ್ರೆ ಕಪ್ಪು ಹೋರಿ, ಸ್ವರ್ಣ ಕಪಿಲ ಕರುಗಳಿದ್ರೆ ಸ್ವರ್ಣ ಕಪಿಲ ಹೋರಿ, ಏನ್ ರೂಪಾಯಿ ಕಲರ್ ಇದ್ರೆ ಅದ್ರದೇ ಹೋರಿ. ಅದನ್ನ ಇವಾಗ ಅದೊಂಥರ ಅಪರೂಪದ ವರ್ಣ, ಅದನ್ನ ಗಲಪಿಂಗಲ ಅಂತಾರೆ. ಅಂದ್ರೆ ಮೈಯೆಲ್ಲ ಅವನು ಅಲ್ಲಿ ಕತ್ತು ಕಪ್ಪಾಗಿದೆ, ಇಡೀ ಮೈ ಬೆಳ್ಳಗಿದೆ, ಅದನ್ನ ಗಲಪಿಂಗಲ ಅಂತಾರೆ. ಅಂದ್ರೆ ಗಲ ಅಂದ್ರೆ ಗಂಟ್ಲು, ಅಂದ್ರೆ ಕತ್ತು ಅವನಿಗೆ ಡಾರ್ಕ್ ಆಗಿದೆ, ಮಿಕ್ಕಿದ್ದು ಅವನಿಗೆ ವೈಟ್ ಆಗಿದೆ. ಸರ್ ಅದು ವಿಶೇಷ ಏನ್ ಸರ್? ಅದು ಅದರಲ್ಲಿ ತುಂಬಾ ತುಂಬಾ ವರ್ಣಗಳಿದೆ. ಅದು ನನ್ನಲ್ಲಿ ಇನ್ನೂ ಅಷ್ಟೊಂದಿಲ್ಲ, ನಾನು ಹುಡುಕ್ತಾ ಇದ್ದೀನಿ. ಯಾಕಂದ್ರೆ ನೀವು ಹೀಗೆ ಮಾಡಿದ್ರೆ ಇನ್ನೊಂದು 2-3 ವರ್ಷ ಬಿಟ್ಟು ಬಂದ್ರೆ ನಾನು ಇನ್ನೂ ಬೇರೆ ಬೇರೆ ಅದ್ಭುತವಾದ ವರ್ಣಗಳನ್ನ ಹೇಳಿದ್ನಲ್ಲ, ಮಲ್ನಾಡ್ ಗಿಡದಲ್ಲಿ ಇರುವಷ್ಟು ವರ್ಣ ವೈದ್ಯತೆ ಇನ್ಯಾವುದ್ರಲ್ಲೂ ಇಲ್ಲ. ಸೊ ಇದರಲ್ಲಿ ಹೊಸದಾಗಿ ಇನ್ನೊಂದು ವರ್ಣ ನನಗೆ ಸೇರ್ಕೊಂಡಿರೋದು ಅಂದ್ರೆ ಒಂದು ಕಣ್ಣು ಕೂಡ ಒಂದು ರಕ್ತವರ್ಣ, ಅಂದ್ರೆ ಕೆಂಪು ಬಣ್ಣದ್ ಬರುತ್ತೆ ನನ್ನಲ್ಲಿ. ಬದಲಾವಣೆ ಇರುತ್ತಾ? ಹೌದು, ಕಣ್ಣಲ್ಲೂ ತುಂಬಾ ಬದಲಾವಣೆಗಳಿದೆ. ನೀವು ನೋಡಬಹುದು, ಈ ಇವಳ ಕಣ್ಣುಗುಡ್ಡೆ ನೋಡಿದ್ರೆ ಕಪ್ಪಗಿದೆ. ಅದೇ ಇವಳ ಕಣ್ಣುಗುಡ್ಡೆ ನೋಡಿದ್ರೆ ನೀವು ಹೌದು ಬೇರೆ ತರ ಇದೆ. ಆಯ್ತಾ? ಅದೇ ಅದು ನಿಮಗೆ ಗೋಲಿ ತರ ಮಾರ್ಬಲ್ ಅಂತೀವಿ, ಚಿನ್ನದ ಗೋಲಿ ಇದ್ದಂಗಿದೆ. ಇವಳ ಕಣ್ಣು ನೋಡಿದ್ರೆ ನಿಮಗೆ ಕೆಂಪಗಿದೆ, ಫುಲ್ ರೆಡ್ ಇದೆ. ಸೊ ಇವಳ ವರ್ಣದ್ದು ಒಂದು ಮಾಡ್ಬೇಕು ಅಂತಿದ್ದೀನಿ. ಅದನ್ನ ಗೌರಿ ಪಿಂಗಲ ಅಂತಾನು ಕರೀತಾರೆ. ಅದು ಸ್ವಲ್ಪ ಸಕ್ಕತ್ ಕಲರ್ ಆಗೂ ಇದೆ ಸರ್ ಅದು. ಹೌದು. ಸೊ ಹಾಗೇನೆ ಹಲವಾರಿದೆ. ಅದೇ ತರ ಈಗ ನಿನ್ನೆ ಒಬ್ಳು ಬಂದಿದ್ದಾಳೆ, ಅಲ್ಲಿದ್ದಾಳೆ ನೋಡಿ. ಅವಳು ಬಣ್ಣನೇ, ಆದ್ರೆ ಅವಳು ಒಂದ್ ಸ್ವಲ್ಪ ವೀಕ್ ಆಗಿದ್ದಾಳೆ. ಅವಳು ಸ್ವಲ್ಪ ಮೈ ತುಂಬ್ಕೊಂಡು, ಅವಳು ಕಣ್ಣು ನೀವು ನೋಡಿದ್ರೆ ಕೆಂಪಗಿರುತ್ತೆ. ಸೊ ಕೆಂಪು ಬಣ್ಣ. ಸೊ ಹೀಗೆ ಆ ಒಂದು ವರ್ಣದನ್ನೇ ನಾವು ಸೆಲೆಕ್ಟ್ ಮಾಡಿ ಅದಕ್ಕೆ ಅದೇ ವರ್ಣದ ಹೋರಿ, ಅಂದ್ರೆ ರಕ್ತ ಸಂಬಂಧ ಇಲ್ಲದೆ ಇರೋ ಹೋರಿ ಮಾಡಿ ಡೆವಲಪ್ ಮಾಡಿದಾಗ ಮುಂದಿನ ತಲೆಮಾರಿಗೆ ಒಳ್ಳೆ ತಳಿ, ಶುದ್ಧವಾದ ತಳಿ, ಯಾವುದೇ ಒಂದು ಈವನ್ ಇನ್ಬ್ರೀಡ್ ಆಗದೆ, ಅಂದ್ರೆ ಅವುಗಳಲ್ಲೇ ಕೂಡ ಇನ್ಬ್ರೀಡ್ ಆಗದೆ ಆ ವರ್ಣದ ಪ್ರಕಾರ ಶುದ್ಧವಾದ ತಳಿಗಳನ್ನ ಉಳಿಸೋದೇ ನಮ್ ಧ್ಯೇಯ. ಆದ್ರಿಂದ ಏನ್ ಮಾಡ್ತೀವಿ ನಾವು, ಹಾಲು ಕೂಡ ಕರಿಯಲ್ಲ, ಬೆಳಗ್ಗೆ ಸಾಯಂಕಾಲ ಕರುಗಳನ್ನ ಬಿಟ್ಬಿಡ್ತೀವಿ. ಹಾಲು ಕುಡಿತಾರೆ, ನೀವು ನೋಡಿದ್ರೆ ನೀವು ಬಂದಾಗ ಹಾಲು ಕುಡಿತಾ ಇದ್ರು, ಆಮೇಲೆ ಎಲ್ಲ ವಾಪಸ್ ಹೋದ್ರು ಅವ್ರ ಜಾಗಕ್ಕೆ. ಸೊ ಹಾಗೆ ಅವ್ರಿಗೆ ಹಾಲು ಕುಡಿದು ದಷ್ಟಪುಷ್ಟವಾಗಿ ಬೆಳೆದಾಗ ಮುಂದಿನ ತಲೆಮಾರು ಇನ್ನೂ ಚೆನ್ನಾಗಿ ಆರೋಗ್ಯಕರವಾಗಿ ಬರುತ್ತೆ. ಸೊ ಆದ್ರಿಂದ ನನ್ನ ಏನ್ ವಿಧಾನ ಅಥವಾ ನನ್ನ ದೃಷ್ಟಿ, ನನ್ನ ವೇ ಆಫ್ ಕೌಕೇರ್ನಲ್ಲಿ ಇದು ಲಾಭವೇ ಅಲ್ಲ. ಯಾಕಂದ್ರೆ ನಾನು ಲಾಭಕ್ಕೋಸ್ಕರ ಮಾಡ್ತಿಲ್ಲ, ಈ ತಳಿ ಉಳಿಸ್ಬೇಕು ಅಂತ. ಆದ್ರಿಂದಾನೇ ನಾನು ಇವತ್ತು ಪ್ರತಿಯೊಬ್ಬರಲ್ಲೂ ಕೇಳ್ಕೊಳ್ತೀನಿ, ಯಾರೇ ಇರ್ಬೋದು, ಅವನೊಬ್ಬ ಒಂದು ದೊಡ್ಡ ಉದ್ಯಮಿ ಆಗಿರ್ಬೋದು, ಅವನೊಬ್ಬ ಒಳ್ಳೆ ಅತ್ಯುತ್ತಮವಾದ ಆಫೀಸರ್ ಆಗಿರಬಹುದು, ಅಥವಾ ಒಬ್ಬ ಸಾಮಾನ್ಯವಾದ ಕೆಲಸಗಾರ ಆಗಿರ್ಬೋದು, ನಾನು ಎಲ್ಲರೂ ಕೇಳ್ಕೊಳ್ತೀನಿ, ನಾನು ಮಾಡ್ತಾ ಇರೋ ಗೋ ಸೇವೆ ನಿಮಗೆ ಸರಿ ಅನ್ಸಿದ್ರೆ ನಾನು ಕರೆಕ್ಟಾಗಿ ಮಾಡ್ತಾ ಇದ್ದೀನಿ. ನನಗೆ ಸಹಾಯದ ಅವಶ್ಯಕತೆ ತುಂಬಾ ಇದೆ. ನಿಮ್ಗೆ 100 ರೂಪಾಯಿ ಕೊಡಕ್ಕಾಗತ್ತಾ ಪ್ರತಿ ತಿಂಗಳು? ಆದ್ರೆ ಪ್ರತಿ ತಿಂಗಳು ಬೇಕಂದ್ರೆ ನಾನು ಕೇಳ್ತಾ ಇರೋದು ಬರೀ ಊಟಕ್ಕೆ ಕೇಳುವಾಗ ಹೇಗೆ ಒಂದು ಆಹಾರ ನಮ್ಮ ದೇಹಕ್ಕೆ ಬೆಳಗ್ಗೆ ಸಾಯಂಕಾಲ ಬೇಕೇ ಬೇಕು, ಆ ತರ ಇವುಗಳಿಗೂ ಆಹಾರ ಬೇಕೇ ಬೇಕು. ಅದರಿಂದ ನನಗೂ ಆ ಆಹಾರಕ್ಕಾಗಿ ಬೇಕಾಗಿದ್ದಂತ ಸಹಾಯ ಪ್ರತಿ ತಿಂಗಳು ಬೇಕು, ಪ್ರತಿ ದಿನ ಬೇಕು. ಅದು ಎಷ್ಟೇ ಇರ್ಬೋದು, ನಾನು ಇಷ್ಟೇ ಕೊಡಿ, 10,000 ಕೊಡಿ, 20,000 ಕೊಡಿ, 100 ರೂಪಾಯಿ ಕೊಡಕ್ಕಾಗತ್ತಾ? ಪ್ರತಿ ತಿಂಗಳು ಅಕೌಂಟ್ ಹಾಕಿ. ಆದ್ರೆ ಇನ್ನೂ ಒಂದು ಪ್ರಶ್ನೆ ಬರುತ್ತಲ್ಲಿ, ಸಾಮಾನ್ಯವಾಗಿ ಈ ಉಳ್ಳವರು ನಿಮಗೆ ಸಹಾಯ ಮಾಡಕ್ ಬಂದಾಗ ಅವ್ರು ಕೇಳ್ತಾರೆ, ಸರ್ ATG ಇದೆಯಾ ಸರ್, ಟ್ಯಾಕ್ಸ್ ರಿಬೇಟ್ ಸಿಗುತ್ತಾ ಸರ್ ಅಂತ. ನಾನು ಹೇಳ್ತೀನಿ, ನೀವು ಹಸು ಉಳ್ಸಕ್ ಕೊಡೋದಿದ್ರೆ ನನಗೆ ಸಹಾಯ ಮಾಡಿ, ನಿಮ್ ಟ್ಯಾಕ್ಸ್ ಉಳ್ಸಕ್ ಕೊಡೋದಿದ್ರೆ ಬೇರೆ ಗೋಶಾಲೆಗಳಿದೆ. ಯಾಕಂದ್ರೆ ನಿಮ್ಗೆ ಹಸುನ ಉಳಿಸ್ಬೇಕು ಅನ್ನೋದು ಒಂದು ಮನಸ್ಸಿಗೆ ಬಂದ್ರೆ ಅವಾಗ ಕೊಡಿ, ನೀವು ಟ್ಯಾಕ್ಸ್ ಉಳಿಸ್ಬೇಕು ಅನ್ನೋದೇ ಬೇರೆ. ಹೌದು, ಸೇವೆ ಗೋ ಸೇವೆ ಮಾಡಿದಂಗ ಸರ್ ಅವರು ಆಗಲ್ಲ. ಇವಾಗ ಏನೊಂದು 2 ತರ, ಒಂದು ಆರ್ಥಿಕವಾದ ಸಹಾಯ,
ಒಂದು ದೈಹಿಕವಾದ ಸಹಾಯ. ದೈಹಿಕವಾದ ಸಹಾಯ ನೀವು ಬಂದಿಲ್ ಸಗಣಿ ಎತ್ತಿ ಹಸುನ್ ಕಟ್ಟಿ ಹಾಕಿ ಹುಲ್ ಹಾಕಿ ಹುಲ್ ಕುಯ್ಕೊಂಬಂದು ಹುಲ್ಲಿಗೆ ನೀರ್ ಕಟ್ಟಿ ಮಾಡ್ತೀರಿ, ಅದು ದೈಹಿಕ ಸಹಾಯ. ಅದನ್ನ ಮಾಡಕ್ ಆಗಲ್ಲ ಎಲ್ಲರಿಗೂ, ಅಲ್ಲ ಆಗೋದು ಇಲ್ಲ ಎಲ್ಲರಿಗೂ. ಇವಾಗ ಸಿಂಪಲ್ ಆಗಿ ಹೇಳೋದಿದ್ರೆ ಇವತ್ತು ನಾವು ದಿನಕ್ಕೆ 1.5 ಟನ್ ಬೇಕು, 1.5 ಟನ್ 1,500 kg, 55 kg ಮೂಟೆ ಅಂದ್ರೆ ಇವತ್ತು 50 kg ಮೂಟೆ ಎತ್ತಕ್ ತಾಕತ್ ಎಷ್ಟು ಜನಕ್ಕಿದೆ? ಆದ್ರಿಂದ ಏನಾಗುತ್ತೆ, ನೀವು ಅದನ್ನ ಮಾಡಕ್ಕಾಗಲ್ಲ. ಆದ್ರಿಂದ ನಿಮ್ಗೆ ದೈಹಿಕ ಸಹಾಯವಾಗ್ಲಿಲ್ಲ ಅಂದ್ರೆ ಭಗವಂತ ನಿಮ್ಗೆ ಆರ್ಥಿಕವಾದ ಶಕ್ತಿ ಕೊಟ್ಟಿದ್ರೆ ಆರ್ಥಿಕವಾಗಿ ಸಹಾಯ ಮಾಡಿ, ದೈಹಿಕವಾಗಿ ನಾವು ಮಾಡ್ತೀವಿ ಅದನ್ನ, ಅಷ್ಟೇ ವ್ಯತ್ಯಾಸ. ಒಂದ್ ಸಹಾಯ ಮಾಡ್ಬೇಕು ಅಷ್ಟೇ, ಅಂದ್ರೆ ಸಹಾಯದ ಅವಶ್ಯಕತೆ ತುಂಬಾ ಇದೆ. ಹೌದು ಸರ್, ಇವಾಗ ಎಲ್ಲ ಇದು ಬಿಟ್ಬಿಡ್ತಾರೆ. ಇವಾಗ ನನಗೆ ಅಂತಲ್ಲ, ಈ ಗೋಶಾಲೆ ನನ್ನ ಗೋಶಾಲೆಗೆ ಅಂತಲ್ಲ, ಪ್ರತಿಯೊಂದು ಗೋಶಾಲೆಗೂ ಬೇಕು. ಯಾಕಂತಂದ್ರೆ ನಿಮಗೆ ಒಂದು ಸಿಂಪಲ್ ಕ್ಯಾಲ್ಕುಲೇಷನ್ ಹೇಳಿದ್ರೆ, ನಾನು ಹೇಳಿದೆ ನಿಮಗೆ ಹಸಿ ಮೇವು 10 ರೂಪಾಯಿ ಇದೆ, ಒಣಮೇವು 20 ರೂಪಾಯಿವರೆಗೂ ಇದೆ. ಸೊ ಕೆಲವು ಕಡೆ ವ್ಯತ್ಯಾಸ ಆಗುತ್ತೆ, ಈ ಊರ್ನಲ್ಲಿ ಒಂದ್ ಬೆಲೆ ಇರುತ್ತೆ, ಆ ಊರ್ನಲ್ಲಿ ಒಂದ್ ಬೆಲೆ, ಇನ್ನೊಂದು ಊರ್ನಲ್ಲಿ ಇನ್ನೊಂದು ಬೆಲೆ ಇರುತ್ತೆ. ಆದ್ರೆ ಒಂದು ಆವರೇಜ್ ಆಗಿ ಹೇಳೋದಿದ್ರೆ ಒಂದು ಹಸುಗೆ ಮಿನಿಮಮ್ 4,000 ರಿಂದ 5,000 ರೂಪಾಯಿ ಖರ್ಚಿದೆ ಅಂದ್ರೆ, ಇವಾಗ 100 ಹಸು ಅಂದ್ರೆ ಎಷ್ಟಾಯ್ತು? 4 ರಿಂದ 5 ಲಕ್ಷ ಇದ್ದೇ ಇದೆ. 5 ಲಕ್ಷ ಅಂದ್ರೆ ದಿನಕ್ಕೆ ಡಿವೈಡ್ ಮಾಡ್ಕೊಳ್ಳಿ. ಸೊ ಪ್ರತಿಯೊಂದು ಗೋಶಾಲೆಗೂ ಲಕ್ಷಾಂತರ ರೂಪಾಯಿ ಬೇಕು ಮೇಂಟೆನೆನ್ಸ್. ಅದು ನಾನು ಹೇಳ್ತಾ ಇದ್ದು ಬರೀ ಆಹಾರಕ್ಕೆ. ಆಮೇಲೆ ಅದನ್ನ ನೋಡ್ಕೋಬೇಕಲ್ಲ, ಅದು ಒಂದೊಂದು ಸಂಸಾರಕ್ಕೆ ಇವಾಗ ಒಂದು ಸಂಸಾರ, ಒಂದು ಗಂಡ ಹೆಂಡತಿ 25 ಹಸು ನೋಡ್ಕೋಬಹುದು ಅಂದ್ರೆ 100 ಹಸು ಅಂದ್ರೆ 4 ಸಂಸಾರ ಬೇಕು. 4 ಸಂಸಾರಕ್ಕೆ ಅವ್ರಿಗೆ ಮನೆ ಕಟ್ಕೊಡ್ಬೇಕು, ಅವ್ರಿಗೆ ಎಲ್ಲಾ ವ್ಯವಸ್ಥೆಗಳು ಬೇಕು, ಅದಲ್ಲದೆ ಸಂಬಳ ಕೊಡ್ಬೇಕು. ಇದೆಲ್ಲ ಆಡ್ ಮಾಡ್ತಾ ಹೋದಾಗ ಕಮ್ಮಿ ಅಂದ್ರೂ ಒಂದು ಹಸುಗೆ ನಿಮ್ಗೊಂದು 10,000 ರೂಪಾಯಿ ಖರ್ಚು ಬಿದ್ದೇ ಬೀಳುತ್ತೆ. ಆ 10,000 ರೂಪಾಯಿ ಒಂದು ಹಸುಗೆ ಅಂದ್ರೆ, ಇವಾಗ 100 ಹಸುಗೆ ಅಂದ್ರೆ 10 ಲಕ್ಷ ಆಗೋಯ್ತು. 10 ಲಕ್ಷ ಯಾರು ಕೊಡ್ಬೇಕು? ಹಸು ಉಳಿಸ್ತಾ ಇರೋದು ನೀವು ಒಳ್ಳೆ ಕೆಲಸ ಮಾಡ್ತೀರಾ, ನೀವು ಹೇಳ್ತೀರಾ ಸರ್ ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದೀರಾ ಸರ್, ಆಯ್ತು. ಇವಾಗ ಒಂದು ಒಳ್ಳೆ ಕೆಲಸ, ಸಾಮಾಜಿಕ ಜವಾಬ್ದಾರಿ ಅಂತೀವಿ. ಇದನ್ನ ಮಾಡುವಾಗ ಪ್ರತಿಯೊಬ್ರು ತಮ್ಮ ಕೈಲಾದಷ್ಟು, ಇಷ್ಟು ಅಷ್ಟು ಅಂತೇನಿಲ್ಲ, ಬರೀ 100 ರೂಪಾಯಿ, ತಿಂಗಳಿಗೆ 100 ರೂಪಾಯಿ ಕೊಡಕ್ಕಾಗತ್ತಾ? ಫೋನ್ ಪೇನೋ, ಗೂಗಲ್ ಪೇನೋ, ಅಕೌಂಟ್ ಟ್ರಾನ್ಸ್ಫರ್. ಇವಾಗ ಫೋನ್ ಪೇ, ಗೂಗಲ್ ಪೇ ಪ್ರತಿ ತಿಂಗಳು ಜ್ಞಾಪಕ ಇಟ್ಕೊಳಕ್ಕಾಗಲ್ಲ ಅಂತಾರೆ, ಬೇಡ, ಅದು ಬೇಡ. ನಿಮಗೆ ಅಕೌಂಟ್ ಟ್ರಾನ್ಸ್ಫರ್ ಬಗ್ಗೆ ಆಟೋ ಡೆಬಿಟ್ ಮಾಡಕ್ ಬಿಟ್ಬಿಟ್ರೆ 100 ರೂಪಾಯಿ ಹೋಗುತ್ತೆ. ನಿಮ್ಗೆ ಏನ್ ಸಂಪಾದನೆಯಲ್ಲಿ 100 ರೂಪಾಯಿ ಅದು ಲೆಕ್ಕ ಬರಲ್ಲ. ಆದ್ರೆ ನಿಮಗೆ ಒಂದು ಸಾಮಾಜಿಕ ಜವಾಬ್ದಾರಿ ಇದೆ, ಸಮಾಜದ ಬಗ್ಗೆ ಒಂದು ಕಾಳಜಿ ಇದೆ ಅನ್ನೋದು ಬರುತ್ತೆ. ಸರ್ ಬಸವಣ್ಣನಿಗೆ ಮಾಡಿದ್ರೆ ನಮ್ಗೆ ಎಲ್ಲೋದ್ರೂ ಕಾಪಾಡ್ತಾನೆ. ಬೇರೆಯವ್ರಿಗ ಮನುಷ್ಯನ್ ಕೊಟ್ರೆ ಕೆಟ್ಟದ್ ಬಯಸ್ತಾನೆ, ಬಸವಣ್ಣ ಯಾವತ್ತೂ ಬಯಸಲ್ಲ. ಖಂಡಿತವಾದ ಬಗ್ಗೆ ಹೌದು, ಖಂಡಿತವಲ್ಲ. ಇವಾಗ ಏನು ಅಂತಂದ್ರೆ, ನೀವು ನಮ್ಮ ಶಿವನ ಹಲವಾರು ಚರಿತ್ರೆಗಳನ್ನ, ಕಥೆಗಳನ್ನ ಕೇಳಕ್ ಹೋದಾಗ ತನ್ನ ಸಂಪೂರ್ಣವಾದ ಏನು ಒಂದು ನಾಲೆಡ್ಜು ಅಥವಾ ಒಂದು ವಿದ್ಯೆ ಏನಿದೆ ಶಿವ ನಂದಿ ಕೊಡ್ತಾನೆ. ಯಾಕಂದ್ರೆ ನಂದಿ ಇಡೀ ಕೈಲಾಸವನ್ನು ಮ್ಯಾನೇಜ್ ಮಾಡ್ಬೇಕು. ಹೌದು ಸರ್. ಅವನು ಆದ್ರಿಂದ ಅವನು ಬಹಳ ಬುದ್ಧಿವಂತ. ಸೊ ಕೇಳದವರಿಗೆ ಇಲ್ಲ ಅಂದಂಗೆ ಕೊಡೋ ಅಂತವನು. ಹೇಗೆ ಶಿವ ಯಾವತ್ತೂ ಇಲ್ಲ ಅನ್ನಲ್ವೋ, ಅದೇ ತರ ನಂದಿನೂ ಅಷ್ಟೇ, ಯಾರಿಗೂ ಇಲ್ಲ ಅನ್ನಲ್ಲ. ಸೊ ಅವನಿಗೆ ಮಾಡಿದ ಸೇವೆ ಯಾವತ್ತೂ ನಿರರ್ಥಕವಾಗಿ ಹೋಗಲ್ಲ. ಖಂಡಿತವಾಗ್ಲೂ ಅವನು ನೀವು ಕೊಟ್ಟಿದ್ದ 10ಕ್ಕೆ 100ರಷ್ಟು ಕೊಡ್ತಾನೆ. ಸರ್ ನೀವು ಎಷ್ಟು ವರ್ಷದಿಂದ ಮಾಡ್ತಾ ಇದೀರಾ ನೀವು? ಇದು ನನ್ನ 9ನೇ ವರ್ಷ. 9ನೇ ವರ್ಷ. ಸರ್ ಮುಂಚೆ ಏನ್ ಮಾಡ್ತಾ ಇದೀರಾ ನೀವು? ನಾನು ಆ ಪ್ರೊಫೆಷನ್ ಇದ್ದೇ ಇದೆ. ನಾನು ವೃತ್ತಿಯಲ್ಲಿ ಕುಂಬಾರ, ಅಂದ್ರೆ ಪ್ರೊಫೆಷನಲ್ ಪಾಟರ್ಸ್ ಅಂತೀವಿ. ಸೊ ನಾನು ಮೊದಲಿಂದಾನು ನನ್ನ 1990ರಲ್ಲಿ, ಅಂದ್ರೆ 35 ವರ್ಷಗಳಿಂದ ನಾನು ಶುರು ಮಾಡಿದಾಗ್ಲಿಂದಾನು ನಾನು ಗುರುಕುಲಗಳಲ್ಲಿ ಮತ್ತೆ ಶಾಲೆಗಳಲ್ಲಿ ಕೃಷಿ, ಕುಂಬಾರಿಕೆ, ಗೋಪಾಲನೆನ ಹೇಳ್ಕೊಡ್ತೀನಿ. ಪ್ರೊಫೆಷನ್ ಅದು? ಅದೇ, ಹೌದು. ನಾನು ಟೀಚರ್, ಪ್ರೈವೇಟ್ ಸ್ಕೂಲ್ಗಳಲ್ಲಿ ಪ್ರೈಮರಿ ಟೀಚರ್ ಆಗಿ ವರ್ಕ್ ಮಾಡ್ತೀನಿ. ಅದ್ ಮಾಡ್ಕೊಂಡು ಇದು ಮೇಲೆ ಪ್ರೇಮ ಒಲವುಗೋಸ್ಕರ ಬೆಳೆಸಿ ಉಳಿಸ್ತಾ ಇದೀರಾ? ಪ್ರೇಮ ಒಲವು ಅನ್ನೋದಕ್ಕಿಂತ ಹೆಚ್ಚಾಗಿ ಇದು ಒಂದು ಜವಾಬ್ದಾರಿ. ನಮಗ್ ಮಾಡ್ಲೇಬೇಕಾದ ಜವಾಬ್ದಾರಿ. ನನ್ನ ದೃಷ್ಟಿಯಲ್ಲಿ ಅಂತಾನೆ, ನಾನು ಏನನ್ನ ಹೇಳ್ತೀನೋ ಅದನ್ನ ಮೊದಲು ನಾನು ಮಾಡ್ಬೇಕು. ಹೌದು ಸರ್. ನಾವು ಹೇಳ್ತೀವಿ ಅಂದ್ರೆ ನಾವು ಇವಾಗ ನಾನು ಹಸು ಉಳಿಸ್ಬೇಕು ಅನ್ನೋದಕ್ಕೆ ಮೊದಲು ನಾನು ಉಳಿಸ್ಬೇಕು, ಆಮೇಲೆ ಇನ್ನೊಬ್ರಿಗೆ ಹೇಳ್ಬೇಕು. ಮರ ಬೆಳೆಸಿ ಅಂದ್ರೆ ನಾನ್ ಮರ ಬೆಳೆಸ್ಬೇಕು, ಆಮೇಲೆ ಇನ್ನೊಬ್ರಿಗೆ ಹೇಳ್ಬೇಕು. ಹಾಗೆ ನಾನು ನನ್ನ ಮಕ್ಕಳಿಗೆ ಹೇಳುವಾಗ ನಾನ್ ಮಾಡಿಲ್ವಲ್ಲ ಅಂತ ಶುರು ಆಗಿದ್ದು. ಇವತ್ತು 2 ರಿಂದ 4, 8, 10 ಆಗಿ 40 ಆಗಿ 70 ಆಗಿ 100ಕ್ಕೆ ಬಂದು ನಿಂತಿದೆ. ಇನ್ನು ಮುಂದೆ ನಿಂತಿದೆ ಅಂತಂದ್ರೆ ನಿಂತಿದ್ದೇನಿಲ್ಲ, ನಡೀತಾ ಇದೆ, ಜಾಸ್ತಿ ಆಗ್ತಾ ಇರುತ್ತೆ ಇನ್ನು ಮುಂದಕ್ಕೆ. ಸರ್ ಇದು ಲೊಕೇಶನ್ಗೆ ನಾವು ಇಲ್ಲಿ ಬರ್ಬೇಕು ಅಂದ್ರೆ ಅಡ್ರೆಸ್ ಸರ್? ಓಕೆ, ಇದು ಬಂದು ನೀವು ಮೈಸೂರು ರೋಡ್ ಕಡೆಯಿಂದ ಬಂದ್ರೆ ಕೆಂಗೇರಿ ಆದಮೇಲೆ ಕುಂಬಳಗೂಡು ಅಂತ ಬರುತ್ತೆ. ಕುಂಬಳಗೂಡಿನಲ್ಲಿ ನೀವು ಎಡಕ್ಕೆ ತಿರ್ಕೊಂಡು ಒಳಗಡೆ ಬಂದ್ರೆ ಕೆ ಗೊಲ್ಲಹಳ್ಳಿ ಅಂತ ಈ ಜಾಗ. ಕೆ ಗೊಲ್ಲಹಳ್ಳಿ? ಹೌದು ಸರ್. ಇದು ನಿಮ್ ನಂಬರು? 944 84 17 424 9448417 ಸರ್. ನೀವು ಯಾವ ಸಮಯದಲ್ಲಿ ಇರ್ತೀರಾ? ಯಾವ ಟೈಮ್ ಆಗೋದು ಇಲ್ಲೇ ಇರ್ತೀರಾ? ಬರೋ ಈಗ ನಾವು ನೋಡಕ್ ಬರ್ತೀವಿ. ಈಗ ನನಗೆ ಸಾಕಷ್ಟು ಆರ್ಥಿಕ ಸಹಾಯ ಸಿಕ್ಬಿಟ್ರೆ ನನ್ನ ಕೆಲಸ ಎಲ್ಲ ಬಿಟ್ಟಿಲ್ಲೇ ಕೂತ್ಕೋಬಹುದು. ಆದ್ರೆ ನೀವು
ಹಸುಗಾಗಿ ಕೊಟ್ಟ ಹಣವನ್ನ ನಾನು ನನಗಾಗಿ ಉಪಯೋಗಿಸ್ಕೊಳಕ್ಕಾಗಲ್ಲ. ಆದ್ರಿಂದ ನನ್ನ ಸಂಸಾರ ಸಾಕಕ್ಕೆ ನಾನು ದುಡಿಲೇಬೇಕು. ನಾನು ಸ್ಕೂಲ್ ಟೀಚರ್ ಆಗಿರೋದ್ರಿಂದ ಬೆಳಗ್ಗೆ ಒಂದು 7:30ಗೆ ನಾನು ಹೊರಡಬೇಕು, 3:30ಗೆ ನಾನು ವಾಪಸ್ ಬರ್ತೀನಿ. 3:30 ಸೊ 7:30 3:30ವರೆಗೂ ನಾನು ಸಿಗಲ್ಲ. ಆದ್ರೆ ಯಾವುದೇ ರಜಾ ದಿನಗಳಾಗ್ಲಿ ಎಲ್ಲ 24 ಗಂಟೆ ಕಾಲನೂ ಇಲ್ಲೇ ಇರ್ತೀನಿ. ಶಾಲೆಗಳಿರೋ ದಿನ ಮಾತ್ರ ನಾನು 7:30 3:30ವರೆಗೂ ಸಿಗಲ್ಲ ಅಷ್ಟೇ. ಓಕೆ ಸರ್, ಗೌರ್ಮೆಂಟ್ ರಜಾ ಇದ್ದಾಗ ಇಲ್ಲೇ ಇರ್ತಾರೆ, ಇಲ್ಲಾಂದ್ರೆ ನೀವು ಶನಿವಾರ ಭಾನುವಾರ ಯಾವುದೇ ರಜಾ ದಿನಗಳು, ಎಲ್ಲಾ ರಜಾ ದಿನಗಳಲ್ಲೂ 24 ಗಂಟೆ ಕಾಲನೂ ಇಲ್ಲೇ ಇರ್ತೀವಿ. ಬೇರೆ ದಿನಗಳು ಮಾತ್ರ ಈ ಒಂದು 7:30 3:30 ಒಂದು 7ರಿಂದ 8 ಗಂಟೆ ಕಾಲ ಮಾತ್ರ ಸಿಗ್ತದೆ. ಸರ್, ಈಗ ಹಸುಗಳ ಬಗ್ಗೆ, ಈಗ ಹಸು ಹೊಸದಾಗಿ ಯುವಕರು ಹೊಸದಾಗಿ ಕಟ್ತಾವ್ರೆ, ಈಗ ಬೇರೆ ತಳಿಗಳನ್ನ ಉಳಿಸ್ತಾ ಇರ್ತಾರೆ, ಅವ್ರಿಗೆ ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಹೊಸದಾಗಿ ಈಗ ಕಟ್ಬೇಕು ಅಂತ, ಹೊಸ ಕಟ್ಬೇಕು ಅಂತ ಇರ್ತಾರೆ, ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಓಕೆ, ಮೊದಲನೇದಾಗಿ ಮುಖ್ಯವಾಗಿ ಭಗವದ್ಗೀತೆನಲ್ಲಿ ಕೃಷ್ಣ ಹೇಳಿದಾನೆ, ವರ್ಣ ಸಂಕರದಷ್ಟು ಮಹಾಪಾಪ ಇನ್ನೊಂದಿಲ್ಲ ಅಂತ. ಯಾವುದೇ ಕಾರಣಕ್ಕೂ 4-6 ತಳಿಗಳನ್ನ ಸಾಕಕ್ಕೆ ಹೋಗ್ಬೇಡಿ. ಯಾವ್ದಾದ್ರು ಒಂದು ತಳಿ ಯಾವುದೇ ತಗೊಳ್ಳಿ, ನಾನು ಇದು ಮಲ್ನಾಡ್ ಗಿಡ್ಡನೇ ತಗೊಳ್ಳಿ ಅಂತ ಹೇಳಲ್ಲ. ಹಳ್ಳಿಕಾರು, ಅಮೃತಮಹಲು, ಕೃಷ್ಣವಾಲಿ, ಓಂಗೋಲು, ಥಾರ್ಪಾರ್ಕಾರು, ಗೀರು, ಶಾಹಿವಾಲು, ಕಾಂಕ್ರೇಜು, ನಿಮ್ಮ ಪುಂಗನೂರು, ಓಂಗೋಲು, ಬರ್ಗೂರು, ಕಂಗಾಯಮ್ಮು ತುಂಬಾ ಇದೆ. ಆದ್ರೆ ಎಲ್ಲದನ್ನು ಸಾಕ್ತೀನಿ, ನಾನು ಬಂದವ್ರಿಗೆ ನಾನು ಎಲ್ಲ ನಮ್ಮ ದೇಶದ ಎಲ್ಲ ತಳಿನೂ ಸಾಕ್ತೀನಿ ಅನ್ನೋಕೆ ಹೋಗ್ಬೇಡಿ. ಯಾವುದು ಕೆಲಸ ನೆಟ್ಗಾಗಲ್ಲ. ಯಾವ್ದಾದ್ರು ಒಂದು ಕೆಲಸವನ್ನ, ಒಂದು ತಳಿನ ಅಚ್ಚುಕಟ್ಟಾಗಿ ಮಾಡಿ ಅಂತ ಅಷ್ಟೇ ನನ್ನ ಮನವಿ. ಸರ್, ಈಗ ಹೊಸದಾಗಿ ನಾನು ಕಟ್ತೀನಿ ಅಂದ್ರೆ ನನಗೆ ಬಂದು ಹೇಳ್ಕೊಡ್ತೀರಾ? ಇವಾಗ ನಾನು ಸರ್ ಕಟ್ಬೇಕು ಅಂತ ಇದೀನಿ ಅಂದ್ರೆ ನಾನು ನಿಮ್ ಸ್ಥಳಕ್ಕೆ ಬರಕ್ಕಾಗಲ್ಲ. ನೀವು ಬಂದ್ರೆ ನೀವು ಯಾವ ತಳಿನ ನೀವು ಮಾಡ್ಬೇಕು ಅಂತ ಇದ್ದೀರಾ ಅಂತ ಹೇಳಿದ್ರೆ ಆ ತಳಿ ಬಗ್ಗೆ ಹೇಳಿ ನಿಮಗೆ ಅಂದ್ರೆ ನಿಮ್ ಉದ್ದೇಶ ಏನು? 2 ತರ, ಒಂದು ಹಾಲ್ಗಾಗಿ ಸಾಕೋದು, ಒಂದು ಗೊಬ್ಬರಕ್ಕಾಗಿ ಸಾಕೋದು, ಒಂದು ತಳಿ ಸಂವರ್ಧನೆಗಾಗಿ ಸಾಕೋದು, ಇನ್ನೊಂದು ಬರೀ ಇವುಗಳನ್ನು ಉಳಿಸ್ಬೇಕು ಅಂತ ಕೈಕಾಲು ಮುರಿದೋಗಿರೋದು, ಬಂಜೆ ಆಗಿರೋದು, ವಯಸ್ಸಾಗಿರೋದು, ಈ ಥರ ಸಾಕೋದು. ಸೊ ಒಂದೊಂದು ವ್ಯತ್ಯಾಸಗಳಿದೆ. ಸೊ ಯಾವುದಕ್ಕಾಗಿ ಸಾಕ್ತೀರಾ, ಯಾವ ಉದ್ದೇಶಕ್ಕೆ, ನಿಮ್ಮ ಮೂಲ ಉದ್ದೇಶ ಏನು ಅಂತ ಹೇಳಿದ್ರೆ ಅದಕ್ಕೆ ಸರಿಯಾಗಿ ನಮ್ಮ ಅನುಭವವನ್ನ ನಿಮ್ಮ ಹತ್ರ ಹಂಚ್ಕೊಳ್ತೀವಿ. ಓಕೆ ಸರ್, ಮುಂದೆ ನಿಮ್ಮ ಇವರು ಮುಂದುವರ್ಸ್ಕೊಂಡಿರ್ತಾರೆ, ನಿಮ್ ನಂತರ ಇಂಟ್ರೆಸ್ಟ್ ಇದೆಯಾ? ಅವ್ರಿಗೂ ಆಸಕ್ತಿ ಇದೆ, ಜೊತೆಗಿದ್ದಾರೆ. ಬಟ್ ಭವಿಷ್ಯದ ಬಗ್ಗೆ ನಮಗೂ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ. ಇಂಟ್ರೆಸ್ಟ್ ಇದೆಯಾ ಅವ್ರಿಗೆ? ನಮ್ ಪ್ರಯತ್ನ ನಾವು ಪಡೋದು, ಫಲಾಫಲ ಅವನಿಗೆ ಬಿಡೋದು. ಯಾಕಂದ್ರೆ ಭಗವಂತ ಅದೇ ಹೇಳೋದು, ನಿನ್ನ ಕರ್ಮವನ್ನು ನೀನ್ ಮಾಡು, ಮಿಕ್ಕಿದ ರಿಸಲ್ಟ್ ನನಗ್ ಬಿಟ್ಬಿಡು. ಹೌದು ಸರ್. ನಮ್ಗೆ ಈ ಮಲ್ನಾಡ್ ಗಿಡ್ಡದ ಬಗ್ಗೆ ಮತ್ತೆ ಹಸುಗಳ ಬಗ್ಗೆ ತುಂಬಾ ಮಾಹಿತಿ ತಿಳಿಸ್ಕೊಟ್ಟ ರಾಮಾನುಜ ಸರ್ಗೂ ನಮ್ ಧನ್ಯವಾದಗಳು. ತುಂಬಾ ಸಂತೋಷ. ಹೀಗೆ ನಿಮ್ಮೆಲ್ಲರ ಗೋಸೇವೆ ಸದಾ ನಡೀತಾ ಇರ್ಲಿ. ಧನ್ಯವಾದ. ಶುಭ ದಿನ. ಸರ್, ಥ್ಯಾಂಕ್ ಯು ಸರ್.